ನಟಿ ಹೇಮಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ರೇವ್ ಪಾರ್ಟಿ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ಹೇಮಾ ನ್ಯಾಯಮೂರ್ತಿ ಸಲ್ಮಾ ಎಎಸ್ ಎದುರು ಆರೋಪಿಯನ್ನು ಹಾಜರುಪಡಿಸಲಾಯಿತು. ಆರೋಪಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಲ್ಮಾ ಎಎಸ್ ಅವರು ಹೇಮಾಳನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ. ತನಿಖೆ ಮಾಡೋದಕ್ಕೆ ಅಂತ ಕಸ್ಟಡಿಗೆ ಕೊಟ್ಟಿದ್ದಾರೆ. ರೇವ್ ಪಾರ್ಟಿ ಕೇಸ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ನಟಿ ಹೇಮಾ ಅರೆಸ್ಟ್ ಆದ ತಕ್ಷಣ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಮೆಡಿಕಲ್ ಚೆಕಪ್ ಆದಮೇಲೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅನಂತರದಲ್ಲಿ ನ್ಯಾಯಾಧೀಶರು ತಕ್ಷಣ ಅಲ್ಲೇ ವಿಚಾರಣೆ ನಡೆಸಿ ಅವರನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಇನ್ನಷ್ಟು ಹೆಚ್ಚಿನ ತನಿಖೆ ಅಗತ್ಯ ಇರೋದ್ರಿಂದ ತನಿಖಾ ಸಂಸ್ಥೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ನ್ಯಾಯಾಧೀಶರ ಎದುರು ಕೇಳುತ್ತೆ. ಸೊ ಇದರಲ್ಲಿ ನಟಿ ಹೇಮಾ ಅವರನ್ನ ಕಸ್ಟಡಿಗೆ ಕೊಡಲಾಗಿದೆ. ఇప్పటిదాకా మీరు వేసిన న్యూస్ అంతా తప్పు, ఓకేనా? ఇప్పుడే తీసుకొచ్చారు నన్ను ఇక్కడికి, అర్థమైందా? ఇప్పుడే నా హెయిర్ టెస్ట్, నైలు, బ్లడ్, యూరిన్ ఇప్పుడు తీసుకుంటున్నారు. ఇప్పటిదాకా మీరు వేసిన న్యూస్ రాంగ్, అర్థమైందా? ఇప్పుడు తీసుకుంటున్నారు. దీంట్లో నెగిటివ్ వస్తుందా పాజిటివ్ వస్తుందా తర్వాత అర్థమైంది కదా మీకు? సో ఇది వీళ్ళు చేసే పని. ఇప్పటిదాకా మీరు వేసిన న్యూస్ అంతా తప్పు, ఓకేనా? ఇప్పుడే తీసుకొచ్చారు నన్ను ఇక్కడికి, అర్థమైందా? ఇప్పుడే నా హెయిర్ టెస్ట్, నైలు, బ్లడ్, యూరిన్ ఇప్పుడు తీసుకుంటున్నారు. ఇప్పటిదాకా మీరు వేసిన న్యూస్ రాంగ్, అర్థమైందా? ఇప్పుడు తీసుకుంటున్నారు. దీంట్లో నెగిటివ్ వస్తుందా పాజిటివ్ వస్తుందా తర్వాత అర్థమైంది కదా మీకు? సో ఇది వీళ్ళు చేసే పని. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಅಷ್ಟೊಂದು ಕೋಪ ಮಾಡಿಕೊಂಡು ಈಗ ನನ್ನ ಹೇರ್ ಟೆಸ್ಟು ಇದೆಲ್ಲ ಏನು ಬ್ಲಡ್ ಟೆಸ್ಟ್ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಕಿರ್ಚಾಡ್ತಾ ಇದ್ದಾರಲ್ಲ ಮಾಧ್ಯಮಗಳ ಮೇಲೆ, ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡ್ರು, ಅರೆಸ್ಟ್ ಮಾಡಿಬಿಟ್ರು ಅಂತ ಕೋಪ ಬಂತ ಅಥವಾ ಇನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೆಲ್ಲ ಆಯಾಮಗಳಿದೆ ಈ ಕೇಸ್ಗೆ ಅಜಯ್? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಅಂದರೆ ಈಗಾಗಲೇ ಅವರು ಹೇಳ್ತಿರೋದೇನೆಂದರೆ ನನಗೆ ಈ ರೀತಿಯಾಗಿ ಟೆಸ್ಟ್ ಏನು ಮಾಡಿರಲಿಲ್ಲ ಅಂತ ಹೇಳಿ. ಆದರೆ ಅವರಿಗೆ ಗೊತ್ತಿಲ್ಲ, ಆಗ ಯಾವಾಗ ಅವರನ್ನು ಅಲ್ಲಿ ವಶಕ್ಕೆ ಪಡ್ಕೊಂಡಿದ್ರು ಅವತ್ತಿನ ದಿನ ಎಲ್ಲೋ GR ಫಾರ್ಮ್ಸಲ್ಲಿ ಅವರನ್ನು ವಶಕ್ಕೆ ಪಡ್ಕೊತಾರೋ ಅವತ್ತೇ ಅವರಿಗೆ ಒಂದು ರೌಂಡ್ನ ಮೆಡಿಕಲ್ ಟೆಸ್ಟ್ ಆಗಿರುತ್ತೆ. ಅಲ್ಲೇ ಇದ್ದಂಥವ್ರು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿ ಅಲ್ಲಿನ ರಿಪೋರ್ಟ್ ಬಂದ ಮೇಲೆ ಕೂಡ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಇಲ್ಲ, ಇವರೆಲ್ಲರೂ ಕೂಡ ಕನ್ಸಂಪ್ಷನ್ ಮಾಡಿದ್ದಾರೆ ಡ್ರಗ್ಗನ್ನು ಅಂತ ಹೇಳಿ. ಆದರೆ ಅವರು ಅದನ್ನು ಕೇಳಿಲ್ಲ ಅನ್ಸದೆ. ಸೊ ಹೀಗಾಗಿ ಅವರು ಮಾಧ್ಯಮದವರ ಮುಂದೆ ಕೂಗಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಇವತ್ತು ಏನಾಯ್ತು ಅಂತ ಹೇಳಿ ನೋಡೋದಾದ್ರೆ, ಇವತ್ತು ವಿಚಾರಣೆಗೆ ಅವರು ಆಗಮಿಸಿದ್ರು. ಅಂದ್ರೆ ಕಳೆದ ಒಂದು ವಾರದಿಂದ ಕೂಡ ಅವರಿಗೆ ನೋಟಿಸ್ ಜಾರಿಯಾಗಿತ್ತು ಬರಬೇಕು ಅಂತ ಹೇಳಿ. ಇಲ್ಲ, ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಅವರನ್ನ ಬರೋದಕ್ಕೆ ಆಗಿರ್ಲಿಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಸೊ ಹೀಗಾಗಿ ಇವತ್ತು ಏನು ವಿಚಾರಣೆಗೆ ಬಂದಿದ್ರು. ಆ ನಂತರ ತಕ್ಷಣ ಅವರು ಬರ್ತಿದ್ದಂಗೆ ವಶಕ್ಕೆ ಪಡಿತಾರೆ. ಯಾಕೆ ವಶಕ್ಕೆ ಪಡಿತಾರೆ ಅಂತ ಎಲ್ಲರಿಗೂ ಕೂಡ ಅನುಮಾನ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಆಯೋಜನೆ ಮಾಡಿರುವಂತ ಹೆಸರಲ್ಲಿ ಅವರ ಹೆಸರು ಕೂಡ ಬಲವಾಗಿ ಇರುವಂತದ್ದು. ಅಂದ್ರೆ 4 ಜನರನ್ನ ಈಗಾಗಲೇ 4 ರಿಂದ 5 ಜನರನ್ನ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಅವತ್ತೇ ಒಪ್ಪಿಸಿದ್ರು. ಸೊ ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ಕೂಡ ಒನ್ ಆಫ್ ದ ಆರ್ಗನೈಸರ್ ಆ ಒಂದು ಪಾರ್ಟಿಗೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಇದು ಒಂದು ಅಂಶ. ಆದ್ರೆ ಇನ್ನು ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ರು, ಸಪ್ಲೈ ಮಾಡ್ತಾ ಇದ್ರು ಅಂತ ಏನು ಕೂಡ CCB ಅಧಿಕಾರಿಗಳಿಗೆ ಈಗಾಗಲೇ ಕ್ಲೂ ಸಿಕ್ಕಿರುವಂತದ್ದು. ಆ ಒಂದು ಅಂಶವನ್ನು ಕೂಡ ಇಟ್ಕೊಂಡು ಆ ಒಂದು ಆಧಾರದ ಮೇಲೂ ಕೂಡ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು. ಇವೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಅವರು ನಾನೇನು ತಪ್ಪು ಮಾಡೇ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟಂತಹ ವಿಚಾರ. ಆ ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಆನೇಕಲ್ ಕೋರ್ಟು ಕೂಡ ಈಗಾಗಲೇ ಆದೇಶವನ್ನ ಕೊಟ್ಟಿರೋದು. ಮುಂದಿನ 10 ರಿಂದ 12 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಅವರು ಏನು ತಮ್ಮ ಜೀವನವನ್ನ ಕಳಿಬೇಕಾಗತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ರೇವ್ ಪಾರ್ಟಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನಾನು ಪಾರ್ಟಿಲೇ ಇರಲಿಲ್ಲ ಅಂತ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದಂತಹ ದಕ್ಷಿಣ ಭಾರತದ ಆ ನಟಿ ಕೊನೆಗೂ ಲಾಕ್ ಆಗಿದ್ದಾರೆ. ఇప్పుడే తీసుకొచ్చారు నన్ను ఇక్కడికి, అర్థమైందా? ರೇವ್ ಪಾರ್ಟಿ
ಪಾರ್ಟಿ ಕೇಸಲ್ಲಿ ಹೇಮಾ ಅರೆಸ್ಟ್. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಟಿಗೆ ಮೆಡಿಕಲ್ ಟೆಸ್ಟ್. ರೇವ್ ಪಾರ್ಟಿ ಕೇಸಲ್ಲಿ ನಟಿ ಹೇಮಾ ಅರೆಸ್ಟ್ ಆಗಿದ್ದಾರೆ. 2 ಬಾರಿ ನೋಟಿಸ್ ನೀಡಿದಾಗಲೂ ನಟಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಇತ್ತೀಚೆಗೆ 3ನೇ ನೋಟಿಸ್ ಜಾರಿಗೊಳಿಸಲಾಗಿದ್ದು, ಇದರ ಬೆನ್ನಲ್ಲೇ ಹೇಮಾ ಪೊಲೀಸರ ವಿಚಾರಣೆಗೆ ಹಾಜರಾದರು. ನಂತರ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೇಮಾಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು. ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದಂತೆ ಹೊರಬಂದ ನಟಿ ಹೇಮಾ ರಂಪಾಟ ಮಾಡಿದ್ರು. ಈಗಷ್ಟೇ ವೈದ್ಯಕೀಯ ಪರೀಕ್ಷೆ ಆಗಿದೆ, ಸತ್ಯ ಇನ್ಮೇಲೆ ಹೊರಬರುತ್ತೆ, ಇಷ್ಟು ದಿನ ನೀವು ತೋರಿಸಿರೋ ಸುದ್ದಿ ಎಲ್ಲ ಸುಳ್ಳು ಅಂತ ಆವಾಜ್ ಹಾಕಿದ್ರು. ఇప్పటిదాకా మీరు వేసిన న్యూస్ అంతా తప్పు ఓకేనా ఇప్పుడే తీసుకొచ్చారు నన్ను ఇక్కడికి అర్థమైందా ఇప్పుడే నా హెయిర్ టెస్ట్ నైలు బ్లడ్ యూరిన్ ఇప్పుడు తీసుకుంటున్నారు ఇప్పటిదాకా మీరు వేసిన న్యూస్ రాంగ్ అర్థమైందా దీంట్లో నెగటివ్ వస్తుందా పాజిటివ్ వస్తుందా తర్వాత అర్థమైంది కదా మీకు సో ఇది వీళ్ళు చేసే పని. ಬೆಂಗಳೂರು ಹೊರವಲಯದ ಜಿಎಂ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆಸಲಾಗಿತ್ತು. ಹುಟ್ಟುಹಬ್ಬ ಸೋಗಿನಲ್ಲಿ ನಡೆದ ಪಾರ್ಟಿಗೆ ಆಂಧ್ರ ಮೂಲದ ನಟಿಯರು, ಉದ್ಯಮಿಗಳು ಸೇರಿದಂತೆ ಅನೇಕರು ಹಾಜರಾಗಿದ್ರು. ಅದೇ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ನಟಿ ಹೇಮಾ ಕೂಡ ಡ್ರಗ್ಸ್ ಸೇವಿಸಿದ್ರು ಎನ್ನಲಾಗಿತ್ತು. ಸದ್ಯ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ಹೇಮಾರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಟಿ ಜೊತೆ ಡ್ರಗ್ಸ್ ಸಪ್ಲೈ ಮಾಡಿದ್ದ ಪೆಡ್ಲರ್ ಇಮಾರ್ ಶರೀಫ್ ಅನ್ನ ಬಂಧಿಸಲಾಗಿದೆ. ಈತ ವಿವಿಧ ಮಾದರಿ ಡ್ರಗ್ಸ್ ತೆಗೆದುಕೊಂಡು ಪಾರ್ಟಿಗೆ ಬಂದಿದ್ದ ಅಂತ ಹೇಳಲಾಗಿದೆ. అక్కడ లేదు బర్త్డే కేక్ కట్ చేస్తారు ఎవరు ఏం తీసుకోలేదు నాకు పాజిటివ్ రాలేదు ఇప్పుడే తీసుకుంటాను. ಒಟ್ನಲ್ಲಿ ಪ್ರತಿನಿತ್ಯ ಒಬ್ಬರಲ್ಲ ಒಬ್ರು ಈ ರೇವ್ ಪಾರ್ಟಿ ಮತ್ತು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.